ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವಿದ್ದೀವಿ ನಾಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಅಂದರೆ ಇದು ಚನ್ನರಾಯಪಟ್ಟಣ ತಾಲೂಕು ನಾಗರನಹಳ್ಳಿ ಅಂತಲೇ ಕರೀತಾರೆ. ನಾಗಲಿಂಗೇಶ್ವರ, ನಾಗೇಶ್ವರ ಸ್ವಾಮಿ ಅಂತಲೂ ಕರೀತಾರೆ. ಮತ್ತು ಪಂಚಲಿಂಗ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಸೊ ಈ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷವೂ ಭೇಟಿ ಕೊಡ್ತೀವಿ. ವರ್ಷದಲ್ಲಿ ಒಂದ್ಸಲಿ ಹೋಗ್ತೀವಿ. ಆದಷ್ಟು ಊಹಿಸ್ಕೊಂಡು ಬರ್ತಡೆಗೆ ಹೋಗೋಣ ಅಂತ ಟ್ರೈ ಮಾಡ್ತೀವಿ. ಕೆಲವೊಂದು ಸಲ ಆಗೋದಿಲ್ಲ. ಸೊ ಈ ಸಲಿನೂ ಅಷ್ಟೇ ಆಗಲಿಲ್ಲ. ಸೊ ಊಹಿಸ್ಕೊಂಡು ಬರ್ತಡೆಗೆ ಸುಮಾರು ದಿನಗಳಾಗೋಗಿತ್ತು. ಸೊ ಅದಕ್ಕೆ ಇವಾಗ ಹೋಗಲೇಬೇಕು, ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಅಂತ ಹೇಳಿ ಹೋಗಿದ್ದೀವಿ. ಅಂದರೆ ನನಗೆ 8 ಇಯರ್ಸ್ ಮಕ್ಕಳಿರಲಿಲ್ಲ. ನಿಮಗೆ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಈ ದೇವಸ್ಥಾನಕ್ಕೆ ಬಂದು ನಾನು ಹರಕೆನ ಹೊತ್ಕೊಂಡು ಮತ್ತು ಆಶ್ಲೇಷ ಪೂಜೆ ಮತ್ತು 3 ವಾರ ಬಂದು ನೀರು ಹಾಕಿಸ್ಕೊಂಡು ಹೋಗಿದ್ದು. ನೆಕ್ಸ್ಟ್ ಮಂತೆ ನಾನು ಕನ್ಸೀವ್ ಆಗಿದ್ದೀನಿ. ಸೊ ಆವಾಗ ಇಲ್ಲೇ ಹರಕೆ ಮಾಡ್ಕೊಂಡು ಹೋಗಿದ್ರಿಂದ ಸೊ ನಾವು ಮಗು ಆದಮೇಲೆ ಇಲ್ಲೇ ಫಸ್ಟು ಬಂದು ಮುಡಿ ಕೊಟ್ಟು ಇಲ್ಲೇ ನಾಮಕರಣ ಮಾಡ್ಕೊಂಡು ಹೋಗಬೇಕು ಅಂತ ಅವ್ರು ಹೇಳಿದರು. ಸೊ ಅದೇ ರೀತಿ ನಾವು ವಿಶ್ಕಾಗೆ 5 ಮಂತ್ಸಲ್ಲೇ ಮುಡಿ ಕೊಟ್ಟು ಅಲ್ಲೇ ನಾಮಕರಣ ಮಾಡಿಕೊಂಡು ಕೂಡ ಹೋಗಿದ್ವಿ. ಹಾಸ್ಪಿಟಲ್ಗೆ ಹೋದರೆ ಎಲ್ಲನೂ ನಾರ್ಮಲ್ ಇದೆ, ಏನೂ ವರೀಸ್ ಇಲ್ಲ, ಆರಾಮಾಗಿ ಆಗುತ್ತೆ ಅಂತ ಹೇಳೋರು. ಸೊ ನಾನು ಟ್ರೀಟ್ಮೆಂಟಿಗೆ ಹೋಗಲೇ ಇಲ್ಲ. ನಾನು ಹೇಳಬೇಕು ಅಂದರೆ ಸೊ ನ್ಯಾಚುರಲ್ಲಾಗಿ ನನಗೆ ಕನ್ಸೀವ್ ಆಯಿತು 2 ಬೇಬಿನೂ ಕೂಡ. ಹುವಿಷ್ಕ ನಾರ್ಮಲ್ ಡೆಲಿವರಿ ಕೂಡ ನನಗೆ. ಸೊ ಆವಾಗಿಂದನೂ ವರ್ಷಕ್ಕೊಂದ್ಸಲಿ ಈ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ. ಸುಮಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ. ಮತ್ತು ಅಂದರೆ ಸಂತಾನ ಬಗ್ಗೆ ಆಗಿರಲಿ, ಏನಾದರೂ ಒಂದು ಅಂದರೆ ನಾಗರ ದೋಷ ಇರಲಿ, ಇಲ್ಲಿ ಬಂದು ನಾಗರ ಪೂಜೆ ಮಾಡೋದು, ಪ್ರತಿಷ್ಠಾಪನೆ ಮಾಡಿಸೋದು. ಅಂದರೆ ಮುಂಚೆ ಎಲ್ಲ ನಾಗರ ಕಲ್ಲನ್ನೇ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಇವಾಗ ಬೆಳ್ಳಿ ನಾಗರನ್ನ ಪೂಜೆ ಮಾಡಿಬಿಟ್ಟು ಅಲ್ಲೊಂದು ಹುಂಡಿ ಇಟ್ಟಿದ್ದಾರೆ, ಹುಂಡಿ ಒಳಗೆ ಹಾಕ್ತಾರೆ. ತುಂಬ ಜನ ಬರ್ತಾರೆ ಮತ್ತು ಹರಕೆ ಹೊತ್ಕೊತಾರೆ. ಅವ್ರ ಹರಕೆಗಳೆಲ್ಲ ನೆರವೇರಿದೆ. ಎಲ್ಲ ರೀತಿ ಪೂಜೆಗಳೂ ಮಾಡಿಕೊಡ್ತಾರೆ ಅವರು. ಅಂದರೆ ಸರ್ಪ ಸಂಸ್ಕಾರ ಆಗಿರಲಿ, ಆಶ್ಲೇಷ ಪೂಜೆ, ನಾಗರ ಪ್ರತಿಷ್ಠಾಪನೆ ಎಲ್ಲ ಪೂಜೆನೂ ಮಾಡಿಕೊಡ್ತಾರೆ. ನಾವು ಹೋಗಿದ್ದು ಬುಧವಾರ. ತುಂಬಾ ಖಾಲಿ ಇತ್ತು. ಅಂದರೆ ಲೇಟಾಗಿ ಹೋಗಿತ್ತು. ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 11:30, 12 o'clock ಆಗೋಗಿತ್ತು. ಪೂಜೆ ಮಾಡಿಸ್ಕೊಂಡು ಮತ್ತು ಅರ್ಚನೆ ಕೂಡ ಮಾಡಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಗುರುವಾರ ಮತ್ತು ಭಾನುವಾರ ತುಂಬ ಜನ ಇರ್ತಾರೆ. ಅಂದರೆ ಹೇಳಿದ್ನಲ್ಲ ಆ ಥರ ಪೂಜೆಗಳನ್ನೆಲ್ಲ ಅವತ್ತು ಜಾಸ್ತಿ ಮಾಡಿಸ್ತಿರ್ತಾರೆ. ಅಂದರೆ ಬ್ಯಾಚ್ ವೈಸ್ ಬೆಳಗ್ಗೆ 7 o'clock ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ಅಂದರೆ ಗೂಗಲಲ್ಲಿ ಹಾಕಿದ್ರೆ ಸಾಕು, ನಿಮಗೆ ಎಲ್ಲನೂ ಸಿಗುತ್ತೆ. ಅಡ್ರೆಸ್ ಆಗಿರಲಿ, ಡೈರೆಕ್ಷನ್ ಆಗಿರಲಿ. ಸೊ ನಾನು ಅದಕ್ಕೆ ಅಡ್ರೆಸ್ ಹೇಳಿಲ್ಲ. ಚನ್ನರಾಯಪಟ್ಟಣ ತಾಲೂಕು, ತಿಪ್ಟೂರಿಂದ 120 ಕಿಲೋಮೀಟರ್ಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ.